ವಿಷ್ಣು ಸ್ಮಾರಕ ನಿರ್ಮಾಣ ವಿಳಂಬ ವಿಚಾರ. ಸ್ಮಾರಕ ನಿರ್ಮಾಣ ವಿಳಂಬಕ್ಕೆ ಧರ್ಮವೇ ಕಾರಣವ? ಧರ್ಮದ ಆಧಾರದ ಮೇಲೆ ಕಡೆಗಣನೆ ಆಗ್ತಾ ಇದೆಯಾ? ವಿಷ್ಣು ಸ್ಮಾರಕ ನಿರ್ಮಾಣ ವಿಳಂಬ ಆಗೋದಕ್ಕೆ ಧರ್ಮ ಕಾರಣವಾಗ್ತಿದೆಯಾ ಅನ್ನೋದು ಈಗ ಪ್ರಶ್ನೆ. ಸ್ಮಾರಕ ನಿರ್ಮಾಣ ವಿಳಂಬಕ್ಕೆ ಧರ್ಮವೇ ಕಾರಣವಾಯ್ತಾ? ಇವತ್ತು ಮತ್ತೊಮ್ಮೆ ಅನಿರುದ್ಧ್ ಅವರು ಗರಂ ಆಗಿದ್ದಾರೆ ಸರ್ಕಾರದ ವಿರುದ್ಧ. ಅದೇ ರೀತಿಯಾಗಿ ವಿಷ್ಣುವರ್ಧನ್ ಅವರ ವಿಚಾರವಾಗಿ ಧರ್ಮ ಅಡಚಣೆ ಆಗ್ತಿದೆಯಾ ಲೇಟ್ ಆಗೋದಕ್ಕೆ? ಆ ರೀತಿಯಾಗಿ ವಿಷ್ಣುವರ್ಧನ್ ಅವರು ಎಂದೂ ಕೂಡ ಭೇದ ಭಾವ ಮಾಡಿಲ್ಲ. ಧರ್ಮದ ಆಧಾರದ ಮೇಲೆ ಯಾರನ್ನೂ ಕೂಡ ನೋಡಿಲ್ಲ. ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ಮತ್ತೊಮ್ಮೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ಒಂದು ಭೇದ ಭಾವವನ್ನು ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿಲ್ಲ. ಧರ್ಮದ ಆಧಾರದ ಮೇಲೆ ಯಾರನ್ನೂ ಕೂಡ ನೋಡಿಲ್ಲ ಅಂತ ಅನಿರುದ್ಧ್ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಕಲಾವಿದರಿಗೆ ಯಾವ ಜಾತಿ ಧರ್ಮ ಇರೋದಿಲ್ಲ, ಧರ್ಮದ ಆಧಾರದ ಮೇಲೆ ಕಡೆಗಣನೆ ಆಗಿದೆ, ಅದು ಆಗಬಾರದು ಅಂತ ಕೂಡ ಹೇಳಿದ್ದಾರೆ. ಯಾವುದೇ ಒಂದು ಜಾತಿ ಧರ್ಮದ ಮಿತಿ ಇರೋದಿಲ್ಲ, ಧರ್ಮದ ಆಧಾರದ ಮೇಲೆ ಕಡೆಗಣನೆ ಆಗಬಾರದು. ಹಾಗೇನಾದ್ರೂ ಒಂದು ವೇಳೆ ಹಾಗೆ ಆಗಿದ್ರೆ ಅದು ಅಸಹ್ಯ ಅಂತ ಅನಿರುದ್ಧ್ ಅವರು ಹೇಳಿದ್ದಾರೆ. ಹಾಗಾಗಿ ಈಗ ಒಂದು ರೀತಿಯಾಗಿ ಧರ್ಮದ ವಿಚಾರ ಕೂಡ ಆ ಒಂದು ಸಮುದಾಯದ ಬೆಂಬಲ ಇರಬಹುದು, ಅದು ವಿಷ್ಣುವರ್ಧನ್ ಅವರಿಗೆ ಸಿಕ್ತಿಲ್ಲ. ಜಾತಿಯ ವಿಚಾರದಲ್ಲಿ ಜಾತಿಯ ಬೆಂಬಲ ಅವರಿಗೆ ಸಿಕ್ತಿಲ್ಲ, ಅಥವಾ ವಿಷ್ಣುವರ್ಧನ್ ಅವರ ಜಾತಿ ಆಧಾರದ ಮೇಲೆ ಇದು ವಿಳಂಬ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಒಂದು ವೇಳೆ ಹಾಗೇನಾದ್ರೂ ಆಗಿದ್ರೆ ಅದು ಅಸಹ್ಯಕಾರಿ ವಿಚಾರ ಅಂತ ಅನಿರುದ್ಧ್ ವಿಷ್ಣುವರ್ಧನ್ ಅವರ ಅಳಿಯ ಅವರು ಹೇಳಿದ್ದಾರೆ. ಮತ್ತೊಮ್ಮೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ತಪ್ಪಾಗಿದ್ರು ಇರ್ಬೋದು, ಆದ್ರೆ ಎಲ್ಲೋ ಒಂದ್ ಕಡೆ ಜಾತಿ ಬೆಂಬಲ ಅಥವಾ ಜಾತಿ ವಿಷಯನೂ ಸಹ ಬರ್ತಾ ಇದೆ. ಈ ಕಾಂಟ್ರವರ್ಸಿ ಅಥವಾ ಏನಂತ ಹೇಳ್ತಾ ಇದ್ದಾರೆ, ವಿಷ್ಣು ಸರ್ನ ಕಡೆಗಣಿಸೋದಕ್ಕೆ ಜಾತಿ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಪ್ರಕಾರ ಏನು? ನನಗೆ ಗೊತ್ತಿಲ್ಲ ರಾಜ. ಇದು ಈ ತರ ಇದ್ರೆ ತುಂಬಾ ಬೇಜಾರು. ಇದು ಅಸಹ್ಯ. ಇದು ಇರಬಾರ್ದು. ಇದು ಒಂದು ಅಪ್ಪ ಅವರು ಯಾವತ್ತೂ ಆ ಥರ ಅನ್ಕೊಂಡಿಲ್ಲ ರೀ. ಯಾವತ್ತೂ ಜಾತಿ ಭೇದ ಭಾವ ಇಲ್ಲ, ಧರ್ಮದ ಬಗ್ಗೆ ಭೇದ ಭಾವ ಇಲ್ಲ. ಸಾಯಿಬಾಬಾ ಭಕ್ತರು ಅವರು. ನಾವು ಎಷ್ಟು ಹಬ್ಬಗಳನ್ನು ಆಚರಿಸ್ತಾ ಇದ್ವು, ಹಿಂದೂ ಹಬ್ಬಗಳನ್ನು ಆಚರಿಸ್ತಾ ಇದ್ವು, ಅಷ್ಟೇ ನಾವು ಮುಸ್ಲಿಂ ಹಬ್ಬಗಳನ್ನು ಆಚರಿಸಿದೀವಿ, ಈದ್ ಮಿಲಾದ್ಗಳನ್ನ ಆಚರಿಸಿದೀವಿ. ಮುಸ್ಲಿಂ ಬಾಂಧವರು, ಸ್ನೇಹಿತರು, ನಾವು ನಮ್ಮ ಕುಟುಂಬದವರೇ ಆಗಿದ್ದಾರೆ. ನಮ್ಮ ಜೊತೆಯಲ್ಲಿ ಎಷ್ಟೋ ಹಬ್ಬಗಳನ್ನ ನಾವು ಆಚರಿಸಿದೀವಿ. ನಮ್ಮ ಕ್ರಿಸ್ಮಸ್ ಬಂದಾಗ ನಾವು ಹಬ್ಬ ಆಚರಿಸ್ತೀವಿ. ಚರ್ಚ್ಗಳಿಗೆ ಹೋಗ್ತೀವಿ ನಾವು. ನಮಗೆ ಭೇದ ಭಾವ ಇಲ್ಲ. ಅಪ್ಪ ಅವ್ರಿಗೆ ಕಡ ಗುರುದ್ವಾರದಲ್ಲಿ ಹಾಕಿದ್ರು. ನಮಗೇನ್ರಿ ಭೇದ ಭಾವ? ಆಮೇಲೆ ಕಲಾವಿದರಿಗೇನ್ರಿ ಜಾತಿ ಧರ್ಮ? ಈ ಥರದ್ದು ದಯವಿಟ್ಟು ಈ ಥರದ್ದು ನಮಗೆ ಭೇದ ಭಾವ ನಮ್ಮ ಮನಸ್ಸಲ್ಲಿಲ್ಲ. ನಮ್ಮ ಪೀಳಿಗೆವರೆಗೂ ಆ ಥರದ್ದು ಭಾವನೇ ಇಲ್ಲ ನಮಗೆ. ನಾವೆಲ್ಲರೂ ಒಂದೇ, ವಸುಧೈವ ಕುಟುಂಬಕಂ. ಈ ಭೂಮಿ ಮೇಲೆ ಇರೋರು ಪ್ರತಿಯೊಬ್ಬರು ನಾವೆಲ್ಲರೂ ಒಂದೇ ಕುಟುಂಬದವರು, ಒಂದೇ ಜಾತಿ, ಮನುಷ್ಯ ಜಾತಿ, ಒಂದೇ ಧರ್ಮ, ಮಾನವೀಯತೆ, ಅಷ್ಟೇ. ಇದು ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಅವರ ಒಂದು ಮಾತುಗಳು. ಒಂದು ವೇಳೆ ಜಾತಿಯ ವಿಚಾರದಿಂದ ಏನಾದರೂ ಅವರಿಗೆ ಒಂದು ವಿಳಂಬ ಆಗ್ತಾ ಇದ್ರೆ ಅವರ ಒಂದು ಸ್ಮಾರಕ ನಿರ್ಮಾಣದಲ್ಲಿ ಹಾಗೇನಾದ್ರೂ ಆಗ್ತಾ ಇದ್ರೆ ಅದು ನಿಜಕ್ಕೂ ಅಸಹ್ಯಕಾರಿ. ಯಾಕಂದ್ರೆ ಕಲಾವಿದರಿಗೆ ಯಾವುದೇ ಜಾತಿ ಅಥವಾ ಯಾವುದೇ ಒಂದು ಮತದ ಒಂದು ಇದಿರೋದಿಲ್ಲ. ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡ್ತಾರೆ. ಒಬ್ಬ ನಟ ಸೂಪರ್ ಸ್ಟಾರ್ ಆಗಬೇಕು, ಒಬ್ಬ ಶ್ರೇಷ್ಠ ನಟನ ಆಗಬೇಕು ಅಂತಂದ್ರೆ ಎಲ್ಲಾ ಜಾತಿ ಮತದವರು ಕೂಡ ಸಿನಿಮಾ ನೋಡಿನೇ ಆಗಿರೋದು. ಅದೇ ರೀತಿಯಾಗಿ ವಿಷ್ಣುವರ್ಧನ್ ಅವರು ಕೂಡ ಯಾವತ್ತೂ ಕೂಡ ಆ ದೃಷ್ಟಿಯಲ್ಲಿ ನೋಡಿದಂಥವರಲ್ಲ. ಹಿಂದೂ ಮುಸಲ್ಮಾನ ಇರ್ಬೋದು ಅಥವಾ ಹಿಂದೂ ಧರ್ಮದೊಳಗಿನ ಜಾತಿಯಲ್ಲೂ ಕೂಡ ಯಾವತ್ತೂ ಭೇದ ಭಾವವನ್ನ ಮಾಡಿದಂಥವರಲ್ಲ. ಒಂದು ವೇಳೆ ಅದೇ ಕಾರಣಕ್ಕೆ ವಿಳಂಬ ಆಗ್ತಾ ಇದ್ರೆ ಅದು ದೊಡ್ಡ ಅಸಹ್ಯಕಾರಿ ವಿಚಾರ ಅಂತ ಅನಿರುದ್ಧ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಾವಿದರಿಗೆ ಯಾವುದೇ ರೀತಿಯಾದಂತಹ ಜಾತಿಯ ಒಂದು ಪರಿಮಿತಿ ಇರೋದಿಲ್ಲ. ಎಲ್ಲರನ್ನೂ ಕೂಡ ಸಮಾನರಾಗಿ ಎಲ್ಲರ ಸಪೋರ್ಟ್ ಮೂಲಕ ಅವರು ಬೆಳೆದಿರ್ತಾರೆ. ಜೊತೆಗೆ ವಿಷ್ಣು ಅವರು ಕೂಡ ಅದೇ ರೀತಿಯಾಗಿ ಎಲ್ಲರನ್ನೂ ಕೂಡ ಕಂಡಿರೋದು. ಈ ರೀತಿಯಾದಂತಹ ಯಾವುದೇ ತಾರತಮ್ಯ ಬರಬಾರ್ದು. ಒಂದು ವೇಳೆ ಅದೇ ಕಾರಣ ಅಂತ ಆಗಿದ್ರೆ ನಮ್ಮ ಒಂದು ಜಾತಿಗೆ ಸೇರಿದವರಲ್ಲ, ಹಾಗಾಗಿ ಲೇಟ್ ಮಾಡೋದು ಅಂತ ಏನಾದರೂ ಮಾಡ್ತಾ ಇದ್ರೆ ಅದಕ್ಕಿಂತ ಬೇರೆ ರೀತಿಯಾದಂತಹ ಒಂದು ರೀತಿ ಅಸಹ್ಯಕಾರಿ ವಿಚಾರ ಯಾವುದೂ ಅಲ್ಲ ಅಂತ ಹೇಳಿದ್ದಾರೆ. ಇರ್ಬೋದು, ಆದ್ರೆ ಎಲ್ಲೋ ಒಂದ್ ಕಡೆ ಜಾತಿ ಬೆಂಬಲ ಅಥವಾ ಜಾತಿ ವಿಷಯನೂ ಸಹ ಬರ್ತಾ ಇದೆ. ಈ ಕಾಂಟ್ರವರ್ಸಿ ಅಥವಾ ಏನಂತ ಹೇಳ್ತಾ ಇದ್ದಾರೆ, ವಿಷ್ಣು ಸರ್ನ ಕಡೆಗಣಿಸೋದಕ್ಕೆ ಜಾತಿ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಪ್ರಕಾರ ಏನು? ನನಗೆ ಗೊತ್ತಿಲ್ಲ ರಾಜ. ಇದು ಈ ತರ ಇದ್ರೆ ತುಂಬಾ ಬೇಜಾರು. ಇದು ಅಸಹ್ಯ. ಇದು ಇರಬಾರ್ದು. ಇದು ಒಂದು ಅಪ್ಪ ಅವರು ಯಾವತ್ತೂ ಆ ಥರ ಅನ್ಕೊಂಡಿಲ್ಲ ರೀ. ಯಾವತ್ತೂ ಜಾತಿ ಭೇದ ಭಾವ ಇಲ್ಲ, ಧರ್ಮದ ಬಗ್ಗೆ ಭೇದ ಭಾವ ಇಲ್ಲ. ಸಾಯಿಬಾಬಾ ಭಕ್ತರು ಅವರು.
ನಮ್ಮ ನಾವು ಎಷ್ಟು ನಾವು ಹಬ್ಬಗಳನ್ನು ಆಚರಿಸ್ತಾ ಇದ್ವು, ಹಿಂದೂ ಹಬ್ಬಗಳನ್ನು ಆಚರಿಸ್ತಾ ಇದ್ವು, ಅಷ್ಟೇ ನಾವು ಮುಸ್ಲಿಂ ಹಬ್ಬಗಳನ್ನು ಆಚರಿಸಿದೀವಿ, ಈದ್ ಮಿಲಾದ್ಗಳನ್ನ ಆಚರಿಸಿದೀವಿ. ಮುಸ್ಲಿಂ ಬಾಂಧವರು, ಸ್ನೇಹಿತರು ನಾವು ನಮ್ಮ ಕುಟುಂಬದವರೇ ಆಗಿದ್ದಾರೆ. ನಮ್ಮ ಜೊತೆಯಲ್ಲಿ ಎಷ್ಟೋ ಹಬ್ಬಗಳನ್ನ ನಾವು ಆಚರಿಸಿದೀವಿ. ನಮ್ಮ ಕ್ರಿಸ್ಮಸ್ ಬಂದಾಗ ನಾವು ಹಬ್ಬ ಆಚರಿಸ್ತೀವಿ. ಚರ್ಚ್ಗಳಿಗೆ ಹೋಗ್ತೀವಿ ನಾವು. ನಮಗೆ ಭೇದ ಭಾವ ಇಲ್ಲ. ಅಪ್ಪ ಅವ್ರಿಗೆ ಕಡ ಗುರುದ್ವಾರದಲ್ಲಿ ಹಾಕಿದ್ರು. ನಮಗೇನ್ರಿ ಭೇದ ಭಾವ? ಆಮೇಲೆ ಕಲಾವಿದರಿಗೇನ್ರಿ ಜಾತಿ ಧರ್ಮ? ಈ ಥರದ್ದು ದಯವಿಟ್ಟು ಈ ಥರದ್ದು ನಮಗೆ ಭೇದ ಭಾವ ನಮ್ಮ ಮನಸ್ಸಲ್ಲಿಲ್ಲ. ನಮ್ಮ ಪೀಳಿಗೆವರೆಗೂ ಆ ಥರದ್ದು ಭಾವನೇ ಇಲ್ಲ ನಮಗೆ. ನಾವೆಲ್ಲರೂ ಒಂದೇ, ವಸುಧೈವ ಕುಟುಂಬಕಂ. ಈ ಭೂಮಿ ಮೇಲೆ ಇರೋರು ಪ್ರತಿಯೊಬ್ಬರು ನಾವೆಲ್ಲರೂ ಒಂದೇ ಕುಟುಂಬದವರು, ಒಂದೇ ಜಾತಿ, ಮನುಷ್ಯ ಜಾತಿ, ಒಂದೇ ಧರ್ಮ, ಮಾನವೀಯತೆ, ಅಷ್ಟೇ. ನಾನು ತಪ್ಪಾಗಿದ್ರು ಇರ್ಬೋದು, ಆದ್ರೆ ಎಲ್ಲೋ ಒಂದ್ ಕಡೆ ಜಾತಿ ಬೆಂಬಲ ಅಥವಾ ಜಾತಿ ವಿಷಯನೂ ಸಹ ಬರ್ತಾ ಇದೆ. ಈ ಕಾಂಟ್ರವರ್ಸಿ ಅಥವಾ ಏನಂತ ಹೇಳ್ತಾ ಇದ್ದಾರೆ, ವಿಷ್ಣು ಸರ್ನ ಕಡೆಗಣಿಸೋದಕ್ಕೆ ಜಾತಿ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಪ್ರಕಾರ ಏನು? ನನಗೆ ಗೊತ್ತಿಲ್ಲ ರಾಜ. ಇದು ಈ ತರ ಇದ್ರೆ ತುಂಬಾ ಬೇಜಾರು. ಇದು ಅಸಹ್ಯ. ಇದು ಇರಬಾರ್ದು. ಇದು ಒಂದು ಅಪ್ಪ ಅವರು ಯಾವತ್ತೂ ಆ ಥರ ಅನ್ಕೊಂಡಿಲ್ಲ ರೀ. ಯಾವತ್ತೂ ಜಾತಿ ಭೇದ ಭಾವ ಇಲ್ಲ, ಧರ್ಮದ ಬಗ್ಗೆ ಭೇದ ಭಾವ ಇಲ್ಲ. ಸಾಯಿಬಾಬಾ ಭಕ್ತರು ಅವರು. ನಾವು ಎಷ್ಟು ಹಬ್ಬಗಳನ್ನು ಆಚರಿಸ್ತಾ ಇದ್ವು, ಹಿಂದೂ ಹಬ್ಬಗಳನ್ನು ಆಚರಿಸ್ತಾ ಇದ್ವು, ಅಷ್ಟೇ ನಾವು ಮುಸ್ಲಿಂ ಹಬ್ಬಗಳನ್ನು ಆಚರಿಸಿದೀವಿ, ಈದ್ ಮಿಲಾದ್ಗಳನ್ನ ಆಚರಿಸಿದೀವಿ. ಮುಸ್ಲಿಂ ಬಾಂಧವರು, ಸ್ನೇಹಿತರು ನಾವು ನಮ್ಮ ಕುಟುಂಬದವರೇ ಆಗಿದ್ದಾರೆ. ನಮ್ಮ ಜೊತೆಯಲ್ಲಿ ಎಷ್ಟೋ ಹಬ್ಬಗಳನ್ನ ನಾವು ಆಚರಿಸಿದೀವಿ. ನಮ್ಮ ಕ್ರಿಸ್ಮಸ್ ಬಂದಾಗ ನಾವು ಹಬ್ಬ ಆಚರಿಸ್ತೀವಿ. ಚರ್ಚ್ಗಳಿಗೆ ಹೋಗ್ತೀವಿ ನಾವು. ನಮಗೆ ಭೇದ ಭಾವ ಇಲ್ಲ. ಅಪ್ಪ ಅವ್ರಿಗೆ ಕಡ ಗುರುದ್ವಾರದಲ್ಲಿ ಹಾಕಿದ್ರು. ನಮಗೇನ್ರಿ ಭೇದ ಭಾವ? ಆಮೇಲೆ ಕಲಾವಿದರಿಗೇನ್ರಿ ಜಾತಿ ಧರ್ಮ? ಈ ಥರದ್ದು ದಯವಿಟ್ಟು ಈ ಥರದ್ದು ನಮಗೆ ಭೇದ ಭಾವ ನಮ್ಮ ಮನಸ್ಸಲ್ಲಿಲ್ಲ. ನಮ್ಮ ಪೀಳಿಗೆವರೆಗೂ ಆ ಥರದ್ದು ಭಾವನೇ ಇಲ್ಲ ನಮಗೆ. ನಾವೆಲ್ಲರೂ ಒಂದೇ, ವಸುಧೈವ ಕುಟುಂಬಕಂ. ಈ ಭೂಮಿ ಮೇಲೆ ಇರೋರು ಪ್ರತಿಯೊಬ್ಬರು ನಾವೆಲ್ಲರೂ ಒಂದೇ ಕುಟುಂಬದವರು, ಒಂದೇ ಜಾತಿ. ಇನ್ನು ಹಲವಾರು ವಿಚಾರಗಳ ಬಗ್ಗೆ ಅನಿರುದ್ಧ್ ಮಾತನಾಡಿದ್ದಾರೆ. ಜೊತೆಗೆ ಒಂದಷ್ಟು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ. 2011ರಿಂದ ನಾವು ಸಾಕಷ್ಟು ಮನವಿ ಪತ್ರಗಳನ್ನು ಸಲ್ಲಿಸಿದ್ದೀವಿ ಸರ್ಕಾರಕ್ಕೆ. ಫಿಲ್ಮ್ಸ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆನಲ್ಲಿ ಏನಿದೆ, ಅದರ ಶಾಖೆ ಇಡೀ ದಕ್ಷಿಣ ಭಾರತದಲ್ಲಿಲ್ಲ. ಅದು ನಮ್ಮ ಕರ್ನಾಟಕದಲ್ಲಿ ಆಗಬೇಕು. ಅದು ಅಪ್ಪ ಅವ್ರ ಹೆಸರಲ್ಲಿ, ಸಾಹಸಿಮ ಡಾಕ್ಟರ್ ವಿಷ್ಣುವರ್ಧನ್ ರವರ ಹೆಸರಲ್ಲಿ ಆಗಬೇಕು ಅನ್ನೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಈ ಒಂದು 2 ಯೋಜನೆಗಳ ಬಗ್ಗೆ ಮಾತಾಡುವಾಗ, ಈ ನಮ್ಮ 3ನೇ ಯೋಜನೆ ಬಗ್ಗೆ, ಇದು 2014ರಿಂದ ಇದು ಬರ್ತಾ ಇದೆ ಚರ್ಚೆಗೆ. ಈ ಒಂದು ಯೋಜನೆ ಬಗ್ಗೆ ಯಾರಿಗೂ ಹೊಳಿಲಿಲ್ವಾ? ಇನ್ಸ್ಟಿಟ್ಯೂಟ್ ಬಗ್ಗೆನೂ ಮಾತಾಡಿದೀವಲ್ಲ ನಾವು. 2011ರಿಂದಾನೇ ಮನವಿ ಸಲ್ಲಿಸ್ತಾ ಬಂದಿದ್ದೀವಿ. ಜೊತೆಗೆ 2 ದಿವಸದಿಂದ ನಾವು ಮಾಧ್ಯಮದಲ್ಲಿ ಹೇಳ್ತಾನೆ ಇದ್ದೀವಿ. ಇನ್ನು ಅದರ ಬಗ್ಗೆ ಒಂದು ನಾವು ಇಚ್ಛಾಶಕ್ತಿನೇ ತೋರಿಸದೇ ಇದ್ರೆ ಏನ್ ಮಾಡೋದಕ್ಕೆ ಸಾಧ್ಯ? ನಾವು ನೋಡಿ, ವೈಯಕ್ತಿಕವಾಗಿ ನಾನು ಯಾರನ್ನು ಖಂಡನೆ ಮಾಡಿಲ್ಲ. ನಾನು ಮಾಡಿಲ್ಲ. ನಾನು ಸರ್ಕಾರದ ಬಗ್ಗೆ ನಾನು ಮಾತೆತ್ತಿದ್ದೀನಿ, ಧ್ವನಿ ಎತ್ತಿದ್ದೀನಿ. ನಾನು ಇಷ್ಟಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಏನಾದರೂ ವೈಯಕ್ತಿಕವಾಗಿ ಏನಾದರೂ ಬೇಜಾರು ಮಾಡ್ಕೊಂಡಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತಾನು ನಾನು ಬಹಿರಂಗವಾಗಿ ಮಾಧ್ಯಮದ ಮುಖಾಂತರ ಕೇಳ್ಕೊಂಡಿದ್ದೀನಿ, ಕಳಕಳಿಯಿಂದ ಕೇಳ್ಕೊಂಡಿದ್ದೀನಿ. ಅದಾದ್ಮೇಲೂ ಅವರು ಮನಸ್ಸಿಗೆ ತಗೊಂಡ್ರೆ ನಾನು ಏನ್ ಮಾಡೋದಕ್ಕೆ ಸಾಧ್ಯ? ನಾನು ಸರ್ಕಾರದ ಬಗ್ಗೆ ಧ್ವನಿ ಎತ್ತಾ ಇದ್ದೀನಿ. ಇದನ್ನ ತುಂಬಾ ಬೇಜಾರಾಗ್ತಿದೆ. ಒಂದ್ ಕಡೆ ತುಂಬಾ ಸಂತೋಷನೂ ಇದೆ. ಸಂತೋಷ ಏನು ಅಂತ ಹೇಳಿದ್ರೆ, ರಾಜ್ಕುಮಾರ್ ಸರ್ ಅವರ ಒಂದು ಹೆಸರಲ್ಲಿ ಫಿಲ್ಮ್ ಯೂನಿವರ್ಸಿಟಿ ರಾಮನಗರದಲ್ಲಿ ಆಗ್ತಿರೋದು ತುಂಬಾ ಸಂತೋಷ. ಅಂಬರೀಷ್ ಅಂಕಲ್ ಅವರ ಹೆಸರಲ್ಲಿ ಫಿಲ್ಮ್ ಸಿಟಿ ಮೈಸೂರಲ್ಲಿ ಆಗ್ತಿರೋದು ತುಂಬಾ ಸಂತೋಷ. ಆದರೆ ಇದರ ಜೊತೆಗೇನೆ ಅಪ್ಪ ಅವ್ರ ಬಗ್ಗೆ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಆಗ್ತಿದೆ ಅನ್ನೋ ಒಂದು ದುಃಖ ಕೂಡ ಇದೆ. ಅಪ್ಪ ಅವ್ರ ಮೇಲೆ ಆಗಿರೋ ಅನ್ಯಾಯಗಳು ಸಾಕು, ಇನ್ನೂ ಅನ್ಯಾಯ ಆಗ್ತಾನೆ ಇದ್ರೆ